ಎರಡು ತಿಂತೀನಿ ನೋಡ್ಗ ಆ ರೋಗ ಕೊಡೋಡ್ರಿ ನೋಡ್ಗ ಆ ಕಡೆ ಇಟ್ಕೊಂಡ್ರೆ ಕೈಗ ಮಮ್ಮಿ ನನಗೂ ಬರ್ರಿ ಇದು ಕೆಂಪಾಗತ್ತಿಗೆಲ್ಲ ಈಗ ಚಿಕನ್ ಹಾಕ್ತೀನಿ ಇವಾಗ ಫ್ರೈ ಮಾಡಿ ನಿಮ್ಗೆ ಮೊನ್ನೆ ಹೇಳಿದ್ವಲ್ಲ ಹೊಸ ಹೊಸ ಚಿಕನ್ ರೆಸಿಪಿ ತೋರಿಸ್ತೀನಂತ. ಇವತ್ತು ನಾವು ಚಿಕನ್ ತಂದೀವಿ, ಗ್ರೀನ್ ಚಿಕನ್ ಗ್ರೇವಿ ಮಾಡಕೊಂತೀನಿ. ಈಗ ಚಿಕನ್ ತೊಳ್ಕೋಬೇಕು. ಚಿಕನ್ ತಗೊಂಬಂದ ಚಿಕನ್ ತೊಳ್ಕೊಂಡು ಮತ್ತೆ ಇಲ್ಲಿ ಹೇಳ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಪೇಸ್ಟ್ ನೆನಪೋಗ್ಬಿಟ್ಟಿದ್ದೆ, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಈಗ ಅರಿಶಿನ ಹಾಕ್ತೀನಿ. ನನಗೆ ಆಕಿ ಕೈ ನೋಡ್ರಿ, ಆಕಿ ಕಾರ್ಟೂನ್ ನೋಡೋ ಸ್ಟೈಲ್ ನೋಡ್ರು. ಅಬ್ಬಾ ಅಲ್ಲಿ ಈ ತರ ಆಗೈತಿ ನೋಡ್ರಿ, ಹೆಂಗ ಆಗೈತಿ ಹಿಂಗಿಲ್ಲ. ಬ್ಯಾಕ್ ಟು ಕಿರಿಕ್ ಜೋಡಿ ಯೂಟ್ಯೂಬ್ ಚಾನಲ್. ಬರ್ರಿ ತೋರಿಸ್ತೀನಿ ಚಿಕನ್ ರೆಸಿಪಿ. ನಮ್ಮ ಸಾಮಿ ಮಕ್ಕೊಂಡಿದ್ಲು, ಈಗ ಎದ್ದಾಳ. ಇಲ್ಲ ನೋಡಮ್ಮ, ಬರ್ರಿ. ನಿಮ್ಗೆ ಮೊನ್ನೆ ಹೇಳಿದ್ವಲ್ಲ ಹೊಸ ಹೊಸ ಚಿಕನ್ ರೆಸಿಪಿ ತೋರಿಸ್ತೀನಂತ. ಇವತ್ತು ನಾವು ಚಿಕನ್ ತಂದೀವಿ, ಗ್ರೀನ್ ಚಿಕನ್ ಗ್ರೇವಿ ಮಾಡಕೊಂತೀನಿ. ನಿಮ್ಗೆ ರೆಸಿಪಿ ತೋರಿಸ್ತೀನಿ. ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ಚಿಕನ್ ತೊಳ್ಕೋಬೇಕು. ಚಿಕನ್ ತೊಗೊಂಬಂದ ಚಿಕನ್ ತೊಳ್ಕೊಂಡು ಮತ್ತೆ ಇಲ್ಲಿ ಹೇಳ್ತೀನಿ ನೋಡ್ರಿ. ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು, ಆಮೇಲೆ ಕಾಯಿ, ಉಳ್ಳಾಗಡ್ಡಿ, ಚಕ್ಕೆ, ಲವಂಗ, ಮೆಣಸು ಇವನ್ನೆಲ್ಲ ಹಾಕ್ಕೊಂಡು ಹುರ್ಕೊಂಡೀನಿ. ಆಮೇಲೆ ಕೊತ್ತಂಬರಿ ತೊಳೆದೀನಿ. ಎಲ್ಲ ಮಿಕ್ಸಿಗೆ ಹಾಕಿ ಚಿಕನ್ ತೊಳೆದು ತೋರಿಸ್ತೀನಿ. ಬರ್ರಿ ಎಲ್ಲ ತೋರಿಸ್ತೀನಿ ಇದ್ರಾಗ. ಬರ್ರಿ ಏನೇನು ಹಾಕ್ತೀನಿ ತೋರಿಸ್ತೀನಿ ನೋಡ್ರಿ. ಎಣ್ಣೆ ಇಟ್ಕೊಂಡೀನಿ. ಈಗ ಬೆಳ್ಳುಳ್ಳಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೀನಿ. ಬೆಳ್ಳುಳ್ಳಿ ಹಾಕಬೇಕು. ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ. ಎಣ್ಣೆ ಕಾಯ್ದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಉಳ್ಳಾಗಡ್ಡೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಕಾಯ್ದು ಇದು ಒಳಗಡೆ ಹಾಕಿ ಸ್ವಲ್ಪ ಫ್ರೈ ಮಾಡೋದು ಕೆಂಪು. ಎಣ್ಣೆ ಕಲರ್ ನೋಡೋಣ ಹೆಂಗೆ. ಇದರೊಳಗೆ ಅರಿಶಿನ ಬಿಟ್ಟು ತೆಗೆದುಕೊಂಡು ಚೆನ್ನಾಗಿ ಕೆಂಪಗಾದ್ಮೇಲೆ ನಾವು ರುಬ್ಬಿಟ್ಟಿದ್ವಲ್ಲ ಕೊಬ್ಬರಿ, ಆಮೇಲೆ ಇದು ಟೊಮಟೊ ಹಣ್ಣು, ಉಳ್ಳಾಗಡ್ಡಿ, ಚಕ್ಕೆ, ಲವಂಗ, ಮೆಣಸಿನ್ಕಾಯಿ ಎಲ್ಲ ರುಬ್ಬಿದ್ವಲ್ಲ, ರುಬ್ಬಿದ್ದು ಇದಕ್ಕೆ ಹಾಕಬೇಕು. ಚಿಕನ್ ಹಾಕಬೇಕು. ಫಸ್ಟ್ ಚಿಕನ್ ಹಾಕಿದ್ರೆ ನಾನು ಮಸಾಲೆ ಹಾಕಬೇಕು. ಎಲ್ಲ ಚೆಂದ ಕೆಂಪಗಾಗಿ ಬರ್ರಿ ಇದು ಕೆಂಪಗಾಗತ್ತಿಗೆಲ್ಲ. ಈಗ ಚಿಕನ್ ಹಾಕ್ತೀನಿ. ಇವಾಗ ಚಿಕನ್ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಪೇಸ್ಟ್ ನೆನಪೋಗ್ಬಿಟ್ಟಿದ್ದೆ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಈಗ ಅರಿಶಿನ ಹಾಕ್ತೀನಿ ನೋಡ್ರಿ. ಇವಾಗ ಖಾರ ಉಪ್ಪಿತ್ತಕ್ಕೆ ತೋರ್ಸ್ಯಾಳ. ಅಲ್ಲ, ಅರಿಶಿನ ಇದು ಹಾಕ್ತೀನಿ, ಧನಿಯಾ ಪುಡಿ ಹಾಕ್ಲತ್ತೀನಿ. ಇನ್ನೊಂದು ಏನು ಗೊತ್ತನ್ರಿ, ಸಾಣಿಗೆ ಸಪ್ರೇಟಾಗಿ ಕುಚ್ಚಾಕಿತ್ತೀವಿ. ಖಾರ ಇಲ್ಲ, ಬರೀ ಮಸಾಲೆ, ತಟ್ಟು ಉಪ್ಪು ಹಾಕ್ಬಿಟ್ಟು ಹಾಕಿ ತಿನ್ಸಕತ್ತೀವಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮೆತ್ತನ್ ತಿಂತಾಳ. ಬೇಸ್ ಹಾಕಿ ಮೊಟ್ಟೆ, ಆಮ್ಲೆಟು ಇಂಥವು ಚಿಕನ್ದು ಸಪ್ಪನು ಆವಾಗ ಖಾರ ಆದ್ರೆ ಮತ್ತೆ ತಿನ್ನಲ್ಲ. ಹಾಕಿ ಸಪ್ಪನು ಆಗ್ಬೇಕಾದ್ರೆ ತಿಂತಾಳೆ. ಹಾಕಿ ಬೇಸ್ ಹೊಟ್ಟೆ ತುಂಬ ತಿಂತಾಳೆ. ಸದ್ಯಕ್ಕೆ ಬರ್ರಿ ಎಲ್ಲ ಆಗೈತಿ. ನೀವು ಭಾಳ ಜನ ಕೇಳೋದಕ್ಕೆ ನಾನು ಇದನ್ನು ವಿಡಿಯೋ ಮಾಡ್ತಾ ಇರೋದು. ಬೇರೆ ಡಿಫ್ರೆಂಟ್ ಆಗೈತಿ ಇದು. ಯಾವ ಥರ ಮತ್ತೆ ನೀವು ಕಮೆಂಟ್ ಹಾಕಿದೆ ಇರ್ರಿ, ಇನ್ನು ಹಾಕ್ತಾಯಿರ್ರಿ. ಬೇರೆ ನಾವು ರೆಸಿಪಿ ಮಾಡ್ತಾ ಇರ್ತೀವಿ. ಇದ್ರ ಜೊತೆಗೆ ರೊಟ್ಟಿ ಮಾಡಂದೆ, ರೊಟ್ಟಿ ಹಾಕಿ ಆಗಲ್ಲ ಅಂತ ನೋಡ್ರಿ. ಆಗಲ್ಲ ಅಂತಲ್ಲ, ನನ್ನ ಕೈಗೆ ಇದಾಗಿ ಕೈ ತೂತ ಬಿದ್ದಾವ. ಬರೀ ಡವ್ ಮಾಡಕತ್ತೀನಿ. ಕರೆ ಹೇಳ್ರಿ. ಕರೆ ಅಲ್ಲ, ಈ ರೊಟ್ಟಿ ಮಾಡಕ್ಕೆ ಹಿಂಸೆ ಆಗ್ಬಿಟ್ಟದ. ನಾನು ಏನು ಮಾಡಲಿಲ್ಲ. ನನಗೆ ನೋಡ್ರೆ ರೊಟ್ಟಿ ಬಿಟ್ರೆ ಊಟ ಹೋಗಲ್ಲ. ನಾನು ಎಲ್ಲ ರೊಟ್ಟಿ ಮಾಡಿಕೊಡ್ತೀನಿ. ಊಟ ಹೋಗಲ್ಲ. ಇದಕ್ಕೆ ಅರ್ಥ ಆಗಲ್ಲ. ಇದಕ್ಕೆ ಮೆಣಸಿನ ಪುಡಿ ಹಾಕೀನಿ, ಧನಿಯಾ ಪುಡಿ ಹಾಕೀನಿ, ಮಿಕ್ಸ್ ಮಾಡಕತ್ತೀನಿ.
ಏನೋ ಮಾಡಕತ್ತಾರ ಒಟ್ಟ ನಮ್ಮ ಸಾನ್ವಿ ರೆಸಿಪಿ ಮಾತ್ರ ರೆಡಿ ಆಗತ್ತೈತಿ. ನಮಗೆ ಚಂದ ಮಾಡ್ಕೊಟ್ರ ಹೊಟ್ಟೆಗೆ ಹೋಗೋದಲ್ರಿ, ಅದ್ರಂಗ ರೊಟ್ಟಿ ಜೊತೆಗಿತ್ತಂದ್ರೆ ಹೆಂಗೆ ಹೊಟ್ಟೆ ತುಂಬ ಹೋಗ್ತೀನ. ಈಗ ರುಬ್ಬಿದ ಮಸಾಲೆ ತಿರುವಿದ ಗೋಡಂಬಿ ಇರ್ಬೇಕಾಗಿತ್ತು, ನಮ್ಮನೆ ಗೋಡಂಬಿ ಇಲ್ಲ ನೋಡ್ರಿ. ಹಾಕಿ ಸದ್ಯಕ್ಕೆ ಸಾನು ಏನು ಮಾಡಕತ್ತ ರೇ ಬಂಗಾರೆ ಫೋನ್ ಮಾಡಕತ್ತಮ್ಮ ಬಾಯಿಲೆ. ಬರ್ರಿ ಗಾಯ್ಸ್, ನಾನು ಸ್ವಲ್ಪ ಎಡಿಟ್ ಮಾಡ್ಬೇಕು. ಈಕೆಗೆ ಫೋನ್ ಕೊಟ್ಟು ಹೊತ್ನ ಈಕೆ ಮಾಡ್ಕೊಂಡ್ಲು ಸ್ವಲ್ಪ ಹೊತ್ತು. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಮ್ರಿ. ಟ್ರೈ ಮಾಡ್ರಿ ಮನ್ಯಾಗ, ಚಂದ ಆಗುತ್ತೆ. ನಮ್ಮ ಮನ್ಯಾಗ ಗೋಡಂಬಿ ಸ್ವಲ್ಪ ಚಂದಾಗಿ ಎಣ್ಣೆ ಬಿಡ್ಬೇಕು. ಎಣ್ಣೆ ಬಿಡ್ಬೇಕು. ಖಾರ ನೋಡಿ ಐಕಾರ ಮೆಣಸಿನ್ಕಾಯಿ. ನಮ್ಮ ಮನ್ಯಾಗ ಖಾರ ಜಾಸ್ತಿ ನೋಡ್ತೀವಿ, ಖಾರ ಜಾಸ್ತಿ ಹಾಕ್ತೀನಿ ನಾನು. ಚಂದ ಮಿಕ್ಸ್ ಮಾಡೋದಿದ್ದು ಕುದಿತೀವಿ. ಬರ್ರಿ ಗಾಯ್ಸ್ ನೋಡಂಬ್ರ ಅವ್ರು ಏನು ಮಾಡಕತ್ತಾರ. ನಮ್ಮ ಸಾನು ನೋಡ್ರಿ, ನನಗೆ ಆಕಿ ಕೈ ನೋಡ್ರಿ, ಆಕಿ ಕಾರ್ಟೂನ್ ನೋಡೋ ಸ್ಟೈಲ್ ನೋಡ್ರು. ಅಬ್ಬಾ ಆಕಿ ಸಾನ್ವೆ ಲೆಕ್ಕಕ್ಕೆಲ್ಲ ಗೊತ್ತಾಗವಲ್ತು ನನಗಂತ. ಇದಕ್ಕೇನು ಅಷ್ಟು ಇದಾಗತ್ತಿರನಪ್ಪ ಅನ್ಸ್ಬಿಟ್ಟೈತೆ ನನಗೆ. ಅಲ್ಲಿ ಈ ಥರ ಆಗೈತೆ ನೋಡ್ರಿ, ಹೆಂಗೆ ಆಗೈತೆ ಹೆಂಗಿಲ್ಲ. ಇದ್ರ ಜೊತೆಗೆ ಚಪಾತಿ ಮಾಡ್ಯಾಳ ನಾನು ನೋಡ್ರಿ. ಫೈನಲಿ ಈ ಥರ ಆಗೈತೆ. ಸೌಡ್ತಿಗೆ ನೋಡ್ರಿ. ಹಿಂಗೆ ಯಾರ್ಯಾರು ಈ ಥರ ರೆಸಿಪಿ ಬೇಕಂದ್ರೆ, ಡಿಫ್ರೆಂಟ್ ಟೈಪ್ ಬೇಕಂತಂದ್ರೆ ಕಮೆಂಟ್ ಮಾಡ್ರೆ ಪಕ್ಕ ಮಾಡ್ತಾಳೆ ಮಮತಾ. ರೆಸಿಪಿ ಹೇಳಿ ನನ್ನೆಲ್ಲ ರೆಸಿಪಿ ಎಲ್ಲ ಹೇಳ್ಯಾಳ. ಚಂದ ಆಗುತ್ತೆ, ಚಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗೈತಿ. ನಾನು ಇವತ್ತು ಊಟ ಮಾಡಿ ನೋಡಿದೆ, ಅದಕ್ಕೆ ನಿಮ್ಗೆ ಹೇಳಾಕತ್ತೀನಿ. ನೆಕ್ಸ್ಟ್ ನಿಮ್ಗೆ ಈ ಥರ ಏನಾರು ಬೇಕಾದ್ರೆ ಕಮೆಂಟ್ ಹಾಕಿ.